ಇವತ್ತಿನ ಟಾಸ್ಕ್ ಆಡ್ಬೇಕಾದ್ರೆ ಅಶ್ವಿನಿ ಗೌಡ ಅವರು ಮೆಟ್ಲ ತುದಿಕೆ ಅಂತ ಹೋಗಿ ಕಾಲ್ ಜಾರಿ ಬಿಟ್ಟಿದ್ದಾರೆ. ಹಂಗೆ ನಿಗರ್ಕೊಂಡು ಹೋಗ್ಬಿಟ್ಟ ಧನುಷ್, ಅಶ್ವಿನಿ ಗೌಡ, ಕಾವ್ಯ ಈ 3 ಜನದಲ್ಲಿ ಯಾರು ಆಗ್ತಾರೆ, ಯಾರು ಮಾಡುವ ಬೆಂಬಲಿಗ ಟಿಕೆಟ್ ಟು ಟಾಪ್ 6 ಟಾಸ್ಕ್ ಅಲ್ಲಿ ಗೆದ್ದು ಮೊದಲನೇ ಟಿಕೆಟ್ ಯಾರು ಪಡಿತಾರೆ. ಇವತ್ತಿನ ಟಾಸ್ಕ್ ಆಡ್ಬೇಕಾದ್ರೆ ಅಶ್ವಿನಿ ಗೌಡ ಅವರು ಯಾರು ಬೀಳ್ತಾರೆ ಮುಂದಿದೆ ಒಂದು ವಾರನ 2 ವಾರನ ಈ ತರದ ಟಾಸ್ಕ್ ಇದ್ರೆ ಯಾರು ಸ್ಟ್ರಾಂಗ್ ಯಾರು ವೀಕ್ ಅನ್ನೋದು ಗೊತ್ತಾಗುತ್ತೆ. ಹೌದು, ಈಗ ಇವತ್ತಿನ ಬಿಗ್ ಬಾಸ್ ಪ್ರಮೋ ನೋಡಿದ್ರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಗಾಯ್ಸ್. ಯಾವ ರೀತಿ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ನಾನು ಇಷ್ಟ ದಿನದಿಂದ ಏನು ಒಂದು ಟಾಸ್ಕ್ ಸಿಕ್ಕಾಬಟ್ಟೆ ಟ್ರಿಕ್ಕಿ ಆಗಿರುವಂತದ್ದು, ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಆಗದಿರ್ತಕ್ಕಂಥದ್ದು, ಆ ತರದ್ ಏನಾದ್ರು ಟಾಸ್ಕ್ ಆಡಿಸ್ತಾರ ಅಂತಂದೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಆ ತರದೊಂದು ಟಾಸ್ಕ್ ಇವತ್ತಿನ ಒಂದು ಬಿಗ್ ಬಾಸ್ ಅಲ್ಲಿ ನಾನು ನೋಡಿದೆ. ಇದೇ ತರದ ಟಾಸ್ಕ್ ಗಳನ್ನ ಆಡಿಸ್ಬೇಕು. ಯಾಕಂದ್ರೆ ನನಗೊಂದೊಂದು ಗಿಲ್ಟ್ ಇತ್ತು, ಎಲ್ಲಾ ಬೇರೆ ಬೇರೆ ಭಾಷೆಯಲ್ಲಿ, ತಮಿಳಲ್ಲಿ, ಮಲಯಾಳಂ ಅಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಆಡಿಸುವಂತ ಗೇಮ್ಗಳನ್ನ ನೋಡಿ ಈ ತರದ ಗೇಮ್ಗಳನ್ನ ಯಾಕೆ ನಮ್ಮ ಒಂದು ಕನ್ನಡದಲ್ಲಿ ಆಡಿಸ್ತಾ ಇಲ್ಲ ಅಂತಂದೇಳಿ ಒಂದು ಗಿಲ್ಟ್ ಇತ್ತು. ಟು ಬಿ ಆನೆಸ್ಟ್, ಈ ಒಂದು ಟಾಸ್ಕ್ ಇವತ್ತು ನೋಡಿದ ಮೇಲೆ ಈ ತರ ಟಾಸ್ಕ್ ಆಡಿದ್ರೆ ಯಾರು ಸ್ಟ್ರಾಂಗು ಯಾರು ವೀಕು ಕರೆಕ್ಟ್ ಫೈಂಡ್ ಔಟ್ ಆಗುತ್ತೆ. ಕರೆಕ್ಟ್ ಸ್ಟ್ರಾಂಗ್ ಪರ್ಸನ್ಸ್ ಗಳು ನೋಡ್ಬೇಕು ಅಂತಂದ್ರೆ ಉಳ್ಕೊಂತಾರೆ, ಇಲ್ಲ ಅಂದ್ರೆ ವೀಕ್ ಇರೋಂಥವ್ರು ಇಲ್ಲಿನ ಟಾಸ್ಕ್ ಗಳು ಆಡಕ್ ದೇವರಣೆಗೂ ನನ್ನ ಕೈಲಾಗಲ್ಲ ಅಂತ ಕೈ ಮುಗಿದ್ಬಿಟ್ಟು ಆಚೆ ಹೋಗ್ತಾ ಇರ್ತಾರೆ. ಹಾಗಾಗಿ ಈ ತರದ ಟಾಸ್ಕ್ ಗಳನ್ನ ಆದಷ್ಟು ಇನ್ಮೇಲೆ ಡೈಲಿ ಆಡಿಸ್ಲಿ ಅಂತ ನಾನು ಕೇಳ್ಕೊತೀನಿ. ಬನ್ನಿ ಇವತ್ತಿನ ಪ್ರೊಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತಿನ ಪ್ರೊಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥದ್ದು ಅಶ್ವಿನಿ ಗೌಡ ಅವ್ರೇನೋ ದಬಾಕಂತವ್ರೆ, ಅದನ್ನ ನಾನು ಅಬ್ಸರ್ವ್ ಮಾಡಿದೆ. ಅದು ಯಾವ ರೀತಿ ದಬಾಕತ್ತವ್ರೆ ಅಂತಂದ್ರೆ, ಒಂದು ಟಾಸ್ಕ್ ಯಾವ ರೀತಿ ಇದೆ ಅಂತಂದ್ರೆ ಗೈಸ್, ಇವತ್ತು ಸಿಕ್ಕಾಬಟ್ಟೆ ಹೈಟ್ ಇರ್ತಕ್ಕಂಥ ಒಂದು ಟವರ್ ಗಳಿರುತ್ತೆ, 4 ಕಡೆ ಇರ್ತಕ್ಕಂಥ ಒಂದು ಟವರ್ ಇರುತ್ತೆ. ಆ ಟವರ್ಗೆ ಇವ್ರದೇ ಆದಂತ ಒಂದು ಏಣಿನ ಇವರು ತಯಾರು ಮಾಡ್ಕೊಂಡು ಅದ್ರ ಮೂಲಕ ಅದ್ರ ಮೇಲೋಗಿ ನಿಂತ್ಕೊಂಡು ಜೈ ಬಿಗ್ ಬಾಸ್ ಅಂತಂದೇಳಿ ಇವರು ಕೂಗ್ಬೇಕು. ಅಫ್ಕೋರ್ಸ್ ಈ ತರದೊಂದು ಟಾಸ್ಕ್ ಲಾಸ್ಟ್ ಸೀಸನ್ ಅಲ್ಲಿ ನಾವು ಹನುಮಂತು ಆಡಿ ಗೆದ್ದಿದ್ದನ್ನ ನಾವು ನೋಡಿದ್ವಿ. ಸೊ ಈಗ ಈ ತರದೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಗೊತ್ತಿಲ್ಲ ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೋ ಅಂತಂದೇಳಿ. ಈ ಟಾಸ್ಕ್ಗೆ ಆಚೆ ಇರ್ತಕ್ಕಂಥ ಕಂಟೆಸ್ಟೆಂಟ್ ಅಂದ್ರೆ ಇವರು ಆಡುವಂತ ಕಂಟೆಸ್ಟೆಂಟ್ ನ ಬಿಟ್ಟು ಉಳಿದಂತ ಕಂಟೆಸ್ಟೆಂಟ್ ಗಳು ಯಾರ್ಯಾರೆಲ್ಲ ಇರ್ತಾರೆ ಅವ್ರುಗಳು ಇದಕ್ಕೆ ಸಹಾಯ ಮಾಡ್ಬೋದು. ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರ್ತಕ್ಕಂಥ ಕೋಲ್ಗಳನ್ನ ತಗೊಂಡ್ ಬಂದ್ಬಿಟ್ಟು ಸ್ಟೀಲ್ ಬಾರ್ಗಳನ್ನ ತಗೊಂಡ್ ಬಂದು ಇವ್ರಿಗೆ ಕೊಡ್ಬೇಕಾಗತ್ತೆ. ಅವರು ಆ ಬಾರ್ಗಳನ್ನ ಜೋಡಿಸ್ಕೊಂಡು ಒಂದು ಏಣಿನ ರೆಡಿ ಮಾಡ್ಕೊಂಡು ಸೀದಾ ಆ ಒಂದು ಟವರ್ ಮೇಲೆ ಹತ್ಬೇಕು. ಇಷ್ಟೇ ಕಾನ್ಸೆಪ್ಟ್. ತುಂಬಾ ಈಸಿ ಇದೆ ಅಂತ ನಿಮ್ಗೆ ಅನ್ಸ್ಬೋದು, ಬಟ್ ಕೆಳಗಡೆ ಇರ್ತಕ್ಕಂಥ ಮೆಟ್ಲುಗಳನ್ನ ರೆಡಿ ಮಾಡ್ಕೋಬಹುದು, ಬಟ್ ಮೇಲೆ ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಆಗುತ್ತೆ. ಈ ಒಂದು ವಿಚಾರಕ್ಕೆ ಬಂದ್ರೆ ಧನುಷ್ ಗೆಲ್ತಾರೆ ಅಂತಂದೇಳಿ ನನಗೂ ಅನಿಸ್ತಾ ಇದೆ. ಬನ್ನಿ ನಿಮ್ಗೊಂದು ಆ ಒಂದು ಆಟದ ಒಂದು ಶೈಲಿ ತೋರಿಸ್ತೀನಿ, ಆಮೇಲೆ ನಿಮ್ಗೆ ಅನ್ಸುತ್ತೆ ಅಂತ ನೋಡೋಣ. ಟಿಕೆಟ್ ಟು ಟಾಪ್ 6 ಟಾಸ್ಕ್ ನೀಡುತ್ತಿದ್ದಾರೆ. ಈ ಟವರ್ ಅನ್ನು ಹತ್ತಲು ಕಾರ್ವೆ ಕೋಲುಗಳನ್ನು ಸ್ವಿಮ್ಮಿಂಗ್ ಪೂಲ್ ಒಳಗಿಂದ ಆಡುವ ಪ್ರತಿ ಕಂಟೆಂಡರ್ ನ ಬೆಂಬಲಿಗ. ಓಕೆ, ಮ್ಯೂಟೆಂಟ್ ರಘು ಅವರು ಕೂಡ ಆಡ್ತಾ ಇದ್ದಾರೆ. ಸೊ ಫೈನಲಿ ಮೋಸ್ಟ್ಲಿ 4 ಜನ ಕಂಟೆಸ್ಟೆಂಟ್ ಗಳು ಆಡ್ತಾ ಇದ್ದಾರೆ. ನಾವೀಗ ಆಟದಲ್ಲಿ ನೋಡಿದಾಗೆ ಮ್ಯೂಟೆಂಟ್ ರಘು ಅವರು, ಅಶ್ವಿನಿ ಗೌಡ ಅವರು, ಕಾವ್ಯ, ಧನುಷ್ ಈ 4 ಜನದಲ್ಲಿ ಈ ಒಂದು ಟಾಸ್ಕ್ ಅನ್ನು ಯಾರು ಗೆಲ್ತಾರೆ. ಈಗ ಆಟದ ರೂಲ್ಸ್ ನಾನು ಆಲ್ರೆಡಿ ಮುಂಚೆ ಎಕ್ಸ್ಪ್ಲೇನ್ ಮಾಡಿದೆ. ಅದೇ ಆಟದ ರೂಲ್ಸ್. ಒಂದು 4 ಪೋಲ್ ಇರ್ತಕ್ಕಂಥ ಒಂದು ಟವರ್, ಹೈಟ್ ಅಲ್ಲಿ ಇರ್ತಕ್ಕಂಥ ಒಂದು ಟವರ್ ಇರುತ್ತೆ. ಅಲ್ಲಿಗೆ ಇವರದ್ದೇ ಆದಂತಹ ಒಂದು ಮೆಟ್ಲುಗಳನ್ನ ರಚಿಸ್ಕೊಂಡು ಹೋಗ್ಬೇಕು. ಹಾಗಾದ್ರೆ ಆ ಮೆಟಲ್ಗೆ ಬೇಕಿರ್ತಕ್ಕಂಥ ಒಂದು ಸ್ಟೀಲ್ ಪೋಲ್ಗಳೇನಿರುತ್ತೆ ಆ ಪೋಲ್ಗಳು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರುತ್ತೆ. ನಮ್ಮ ಇಷ್ಟದ ಯಾವ ಕಂಟೆಸ್ಟೆಂಟ್ ಗೆಲ್ಬೇಕು ಅಂತ ನಾವು ಅನ್ಕೊಂತೀವಿ, ಅಂದ್ರೆ ಬೆಂಬಲಿಗರು ಅಂತ ಏನಂತೀವಿ, ಆ ಬೆಂಬಲಿಗರು ತಗೊಂಡ್ ಬಂದು ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇರ್ತಕ್ಕಂಥ ಪೋಲ್ಗಳನ್ನ ತಗೊಂಡ್ ಬಂದ್ಬಿಟ್ಟು ಇವ್ರಿಗೆ ಕೊಡ್ಬೇಕಾಗತ್ತೆ. ಆ ಕಬ್ಬಿಣ ಒಂದು ಸ್ಟೀಲ್ ರಾಡ್ಗಳೇನಿದೆ ಅದನ್ನ ತಗೊಂಡ್ ಬಂದು ಕೊಡ್ಬೇಕು. ಅದನ್ನ ಅವ್ರು ಈಸ್ಕೊಂಡು ಒನ್ ಬೈ ಒನ್ ಮೆಟ್ಲುಗಳನ್ನ ಹಾಕೊಂಡು ಹೋಗ್ಬೇಕು. ಸೊ ಇದಿಷ್ಟು ಕಾನ್ಸೆಪ್ಟ್. ಸೊ ಇದರಲ್ಲಿ ನಾನು ಗೆಸ್ ಮಾಡೋದಾದ್ರೆ ಬಹುಶಃ ಇಂಥ ಒಂದು ಟಾಸ್ಕ್ ಗಳಲ್ಲೆಲ್ಲ ಆಲ್ಮೋಸ್ಟ್ ಟಾಸ್ಕ್ ಅಂತ ಬಂದ್ರೆ ಧನುಷ್ ಅವ್ರು ತುಂಬಾ ಫಾಸ್ಟ್ ಇರ್ತಾರೆ. ಈಗ ಆ ರೀತಿ ನೋಡ್ಕೊಳ್ಳೋದಾದ್ರೆ ನಿನ್ನೆ ಒಂದು ಟಾಸ್ಕ್ ಅಲ್ಲಿ ಈಗ ನೀವೆಲ್ಲ ಹೇಳ್ಬೋದು ಈ ಮ್ಯೂಟೆಂಟ್ ರಘು ಅವ್ರು ಇದ್ದಾರೆ, ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ, ಅವ್ರಿಗಿಂತ ಸ್ಟ್ರಾಂಗ್ ಇದ್ದಾರೆ, ಈ ರೀತಿ ಎಲ್ಲ ಬರ್ಬೋದು. ಬಟ್ ನನಗೇನೋ 1-2-3 ಟಾಸ್ಕ್ ಅಲ್ಲಿ ಧನುಷ್ ಮ್ಯೂಟೆಂಟ್ ರಘು ಅವ್ರಿಗಿಂತ ಸ್ಟ್ರಾಂಗ್, ಫಿಸಿಕಲಿ ಕೂಡ ಸ್ಟ್ರಾಂಗ್ ಅನ್ನೋದನ್ನ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ ನಿನ್ನೆ ಒಂದು ಟಾಸ್ಕ್ ಅನ್ನು ಅಬ್ಸರ್ವ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ನಿನ್ನೆ ಟಾಸ್ಕ್ ಅಲ್ಲಿ ಮುಖಕ್ಕೆ ನೀರ್ ಹೆಚ್ಚುವಂತ ಒಂದು ಆಟ ಇರುತ್ತೆ. ಅಲ್ಲಿ ಆಲ್ಮೋಸ್ಟ್ 70+ ಮಿನಿಟ್ಸ್ ಗಳನ್ನ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಅವ್ರಿಬ್ರು ಕೂಡ ಅಲ್ಲಿವರೆಗೂ ನಿಂತಿದ್ದು ಮ್ಯೂಟೆಂಟ್ ರಘು ಅವರು ಮತ್ತೆ ರಾಶಿಕಾ ಅವರ ಒಂದು ರೆಕಾರ್ಡ್ ಏನಿತ್ತು ಅದನ್ನು ಬ್ರೇಕ್ ಮಾಡಿ ಅವರು ವಿನ್ನರ್ ಆಗಿರ್ತಾರೆ. ಸೊ ಆ ಒಂದು ಆಟದ ನಂತರ ಆಡುವಂತ ಟಾಸ್ಕ್ ಇದಾಗಿರುತ್ತೆ ಅಂತ ಅನ್ಸುತ್ತೆ, ಅಥವಾ ಇದ್ರ ನಂತರ ಇನ್ನೊಂದು ಟಾಸ್ಕ್ ಅನ್ನ ಕೂಡ ಆಡಿರ್ಬೋದು. ಹಾಗಾದ್ರೆ ಈ ಒಂದು ಟಾಸ್ಕ್ ಏನಕ್ಕೆ, ಯಾವ ಒಂದು ಕಾರಣಕ್ಕೆ ಅಂತ ನೀವು ಕೇಳ್ಬೋದು. ಇದೇನೆ ಮೊದಲನೇ ಟಿಕೆಟ್ ಪಡೆಯುವಂತದ್ದು. ಈಗ ಟಾಪ್ ಈಗ ಒಂದು 6 ಅಂತಂದು ಹೇಳೇನೋ ಒಂದು ಸೆಲೆಕ್ಟ್ ಮಾಡಿದ್ದಾರೆ ಒಂದಷ್ಟು ಜನನ್ನ. ಕಾವ್ಯ ಆಗಿರ್ಬೋದು, ಅದಾದ್ಮೇಲೆ ಈಗ ಮ್ಯೂಟೆಂಟ್ ರಘು ಅವ್ರು ಆಡ್ತಾ ಇದಾರೆ, ಅಶ್ವಿನಿ ಗೌಡ ಅವ್ರು ಆಡ್ತಾ ಇದಾರೆ. ಸೊ ಇಲ್ಲಿ ನಾವು ಒಂದನ್ನು ಅಬ್ಸರ್ವ್ ಮಾಡಿದಾಗೆ ತೋರಿಸಿ ನೋಡಿ, ಒಳಗಿಂದ ಆಡುವ ಪ್ರತಿ ಕಂಟೆಂಡರ್ ನ ಬೆಂಬಲಿಗ ಒಂದೊಂದಾಗಿ ತಂದು ಆಯಾತಾಕಾರದ ಒಳಗೆ ಅಲ್ಲಿ ನೀರಲ್ಲಿರ್ತಕ್ಕಂಥ ಪೋಲ್ಗಳನ್ನ ಗಿಲ್ಲಿ ಮತ್ತೆ ರಾಶಿಕಾ ಅವ್ರು ತಗೊಂಡ್ಬಂದು ಕೊಡ್ತಾ ಇದಾರೆ. ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು. ಈಗ ಧ್ರುವಂತ್ ಅವ್ರು ತಂದು ಕೊಡ್ತಾ ಇದಾರೆ. ಸಾರಿ, ಧ್ರುವಂತ್ ಅವರು ಡೆಫಿನೆಟ್ಲಿ ಅಶ್ವಿನಿ ಗೌಡ ಅವರು ಸಪೋರ್ಟ್ ಮಾಡಿರ್ತಾರೆ. ಇನ್ನ ಗಿಲ್ಲಿ ಕಾವ್ಯಂಗ್ ತಂದು ಕೊಟ್ಟಿರ್ತಾನೆ. ಹಾಗಾದ್ರೆ ಇನ್ನಿಬ್ರು ಕಂಟೆಸ್ಟೆಂಟ್ ಗಳಿಗೆ ಯಾರು ತಂದು ಕೊಟ್ಟಿದಾರೋ ಗೊತ್ತಿಲ್ಲ. ಮೇ ಬಿ ರಾಶಿಕಾ ಕೂಡ ಧನುಗೆ ಹೆಲ್ಪ್ ಮಾಡಿರ್ಬೋದು ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಇನ್ನ ರಕ್ಷಿತಾ ಮ್ಯೂಟೆಂಟ್ ರಘು ಅವ್ರಿಗೆ ಮಾಡ್ಬೋದು ಅಂತ ಗೆಸ್ ಮಾಡಿದೀನಿ.
ಸೊ ಇದಿಷ್ಟು ಆಗಿರ್ಬೋದು ಅಂತ ನಾನು ಅನ್ಕೊಂತಾ ಇದ್ದೀನಿ. ಸೊ ಇದರಲ್ಲಿ ನಾನೀಗ ಒಂದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅಶ್ವಿನಿ ಗೌಡ ಅವ್ರು ಆಡ್ತಾ ಇದ್ದಾರೆ, ಧ್ರುವಂತ್ ಅವ್ರು ಆಡ್ತಾ ಇಲ್ಲ. ಕಾವ್ಯ ಆಡ್ತಿದ್ದಾಳೆ, ಗಿಲ್ಲಿ ಆಡ್ತಾ ಇಲ್ಲ. ಸೊ ಗಿಲ್ಲಿ ಆಲ್ರೆಡಿ ಆಟದಿಂದ ಆಚೆ ಉಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಇದಕ್ಕಿಂತ ಮುಂಚೆ ಅದು ಆಲ್ರೆಡಿ ರಿವೀಲ್ ಆಗಿತ್ತು. ಬಟ್ ನಿನ್ನೆ ಒಂದು ಟಾಸ್ಕ್ ಅಲ್ಲಿ ಅಶ್ವಿನಿ ಗೌಡ ಅವ್ರು ಗೆದ್ದ ಮೇಲೆ ಅಶ್ವಿನಿ ಗೌಡ ಅವ್ರ ಟೀಮ್ ಗೆಲ್ಲುತ್ತೆ. ಆಗ ಬಿಗ್ ಬಾಸ್ ಒಂದು ಅನೌನ್ಸ್ ಮಾಡುತ್ತೆ, ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ನಿಮ್ಮಿಬ್ಬರ ಮಧ್ಯೆ ಒಂದು ಇಂಡಿವಿಜುವಲ್ ಒಂದು ಟಾಸ್ಕ್ ಅನ್ನ ಕೊಡಲಾಗುತ್ತೆ. ಆ ಒಂದು ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅವರು ನೆಕ್ಸ್ಟ್ ಟಿಕೆಟ್ ಪಡ್ಕೊಳ್ಳೋಂತ ಒಂದು ಟಾಸ್ಕ್ ನ ಆಡುವಂತ ಅರ್ಹತೆ ಪಡ್ಕೋತಾರೆ ಅಂತ ಹೇಳಿದ್ರು. ಸೊ ಆ ಒಂದು ಟಾಸ್ಕ್ ನ ಆಡಿಸಿದ ಮೇಲೆ ಈ ಒಂದು ಟಾಸ್ಕ್ ಇತ್ತು ಅಂತ ಅನಿಸ್ತಾ ಇದೆ. ಯಾಕೆ ಮಾತು ಹೇಳ್ತಾ ಇದೀನಿ ಅಂತಂದ್ರೆ, ಈ ಟಾಸ್ಕ್ ಅಲ್ಲಿ ಧ್ರುವಂತ್ ಅವರು ಹೆಲ್ಪರ್ ಆಗಿದ್ದಾರೆ, ಅವರ ಬೆಂಬಲಿಗರಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರು ಟಾಸ್ಕ್ ಆಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದ್ರ ನಂತರ ಆಡದಂತ ಒಂದು ಟಾಸ್ಕ್ ಅಲ್ಲಿ, ನಿನ್ನೆ ಒಂದು ಟಾಸ್ಕ್ ನಂತರ ಆಡದಂತ ಒಂದು ಟಾಸ್ಕ್ ಅಲ್ಲಿ ಮೋಸ್ಟ್ಲಿ ಅಶ್ವಿನಿ ಗೌಡ ಅವ್ರು ಗೆದ್ದಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಧನುಷ್ ಅವರು ಧ್ರುವಂತ್ ಅವ್ರು ಸೋತಿದ್ದಾರೆ, ಅದಕ್ಕೆ ಅವರು ಆಚೆ ಉಳ್ಕೊಂಡಿದ್ದಾರೆ. ಸೊ ಇದು ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಾ ಇದೆ. ಈಗ ಉಳಿದಂತ ಈ 4 ಜನ ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಗೆಲ್ಬಹುದು ಅನ್ನೋದು ನಿಮ್ಮ ಒಂದು ಅನಿಸಿಕೆ ಆಗಿದೆ. ಇಷ್ಟು ಜನರಲ್ಲಿ ನಾನು ಅಬ್ಸರ್ವ್ ಮಾಡಿದಾಗೆ ಮೋಸ್ಟ್ಲಿ ಧನುಷ್ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಸಾಕಷ್ಟು ಜನಕ್ಕೆ ಒಂದು ಜಲಕ್ ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ಅವ್ರೇನೋ ಕಾಲ್ ಮುರ್ಕೊಂಡ್ಬಿಟ್ರು, ಏನೋ ಆಗ್ಬಿಡ್ತೇನೋ, ಪಾಪ ಜಾರ್ ಬಿದ್ಬಿಟ್ರು, ಏನಾಯ್ತು ಅಂತ ಕರೆಕ್ಟ್ ಆಗಿ ನೋಡಿದವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಬೆನ್ನಿಗೆ ಒಂದು ರೋಪ್ ಹಾಕಿ ಕಟ್ಟಿದ್ದಾರೆ. ಅದು ಕಟ್ಟಿದವ್ರಿಗೆ ಡೆಫಿನೆಟ್ಲಿ ಏನೂ ಆಗಲ್ಲ. ಮೇಲಿಂದ ಎಲ್ಲಾ ತರದ ಸೆಕ್ಯೂರಿಟಿ ಇರುತ್ತೆ, ಡೋಂಟ್ ವರಿ. ಅದೆಲ್ಲ ಗಿಮಿಕ್ಸ್ ಅಷ್ಟೇನೆ. ಕಾಮ್ ಆಗಿ ನೋಡಿ, ಏನು ಆಗಿರಲ್ಲ. ಯಾಕೆಂದ್ರೆ ಅವ್ರದೇ ಆದಂತ ಒಂದಷ್ಟು ಸೇಫ್ಟಿ ಪ್ರಿಕಾಷನ್ಸ್ ನ ಬಿಗ್ ಬಾಸ್ ಮನೆ ನೀಟಾಗಿ ತಗೊಂಡಿರುತ್ತೆ. ಸೊ ಹಾಗಾಗಿ ಯಾರಿಗೂ ಏನೋ ಬಿಡಲ್ಲ, ಆಗಿರೋದು ಇಲ್ಲ. ಎಲ್ಲಾ ರೀತಿಲೂ ಅವರು ಸೇಫ್ ಮಾಡ್ಕೊಂಡಿರ್ತಾರೆ. ಸೇಫ್ ಆಗಿರ್ತಕ್ಕಂತ ಒಂದು ಅವರ ಸುತ್ತ ಒಂದು ಕಿಟ್ ಅನ್ನ ನೀಟಾಗಿ ರೆಡಿ ಮಾಡಿರ್ತಾರೆ. ಹಾಗಾಗಿ ಅಶ್ವಿನಿ ಗೌಡ ಅವ್ರಿಗೆ ಏನೂ ಆಗಿಲ್ಲ, ಅವರು ನೀಟಾಗಿ ಆಡ್ತಾ ಇದ್ದಾರೆ. ಬಟ್ ಗೆಲ್ಲುವಂತ ಕಂಟೆಸ್ಟೆಂಟ್ ಈ 4 ಜನದಲ್ಲಿ ಯಾರು ಆಗಿರ್ತಾರೆ, ಯಾರು ಗೆಲ್ಲಬೇಕು ಅಂತ ನಿಮ್ಮ ಒಂದು ಅನಿಸಿಕೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರಮೋದ ರಿವ್ಯೂ ಆಗಿತ್ತು. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಕೊನೆಯದಾಗಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಮರಿದೆ RVK ಸ್ಟುಡಿಯೋಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಕೊನೆಯದಾಗಿ ಫೇಸ್ಬುಕ್ ಅಲ್ಲಿ ಯಾರಾದ್ರೂ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಅಲ್ಲೂ ಕೂಡ ನನ್ನ ಒಂದು ಚಾನಲ್ಗೆ ಜಾಯ್ನ್ ಆಗಿ ಹಾಗೆ ಫಾಲೋ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ. ಅಲ್ಲಿವರೆಗೂ ನಾನು ನಿಮ್ಮ ರಘುವರ್ಯ. ಲವ್ ಯು ಆಲ್.